ಈಗ ಈ ಒಂದು ಏನು ಅವರು ನಿನ್ನೆ ದಿವಸ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿಮ್ಮ ಮಾಧ್ಯಮದ ಮುಖಾಂತರ 15ನೇ ಹಣಕಾಸು ಆಯೋಗದಿಂದ ಈ ರಾಜ್ಯಕ್ಕೆ ಅನ್ಯಾಯ ಆಗಲಿಕ್ಕೆ ಕಾಂಗ್ರೆಸ್ ಕಾರಣ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ. 15ನೇ ಹಣಕಾಸು ಬಂದದ್ದು ಯಾವಾಗ? ಇವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. 15ನೇ ಹಣಕಾಸಿನಲ್ಲಿ ಆದ ತೀರ್ಮಾನಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆಯಾ? ಹಿಂದೆ ಬೊಮ್ಮಾಯಿಯವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿಯನ್ನು ಕೊಡಬೇಕು ಅಂತಕ್ಕಂಥ ನಿರ್ಣಯವನ್ನು ಹಣಕಾಸು ಆಯೋಗದಲ್ಲಿ ತೀರ್ಮಾನ ಮಾಡ್ತು. ಹಣಕಾಸು ಆಯೋಗದಲ್ಲಿ ತೀರ್ಮಾನ ಮಾಡಿ ಅಪ್ಪರ್ ಭದ್ರಾಕ್ಕೆ ಯೋಜನೆಗೆ ಕಾರ್ಯಕ್ರಮವನ್ನು ರೂಪಣೆ ಮಾಡಿದರು. ಆದರೆ ಇವತ್ತಿನವರೆಗೆ ಕೇಂದ್ರ ಸರ್ಕಾರ ಒಂದು ನಯಾ ಪೈಸವನ್ನು ಬಿಡುಗಡೆ ಮಾಡಲಿಲ್ಲ. ಈಗ ಕುಮಾರಸ್ವಾಮಿ ಅವರಿಗೆ ಬದ್ಧತೆ ಇದ್ದರೆ, ಅವರಿಗೆ ನಿಜವಾಗ್ಲೂ ಕೇಂದ್ರ ಸರ್ಕಾರದ ಹಣಕಾಸಿನ ಬಗ್ಗೆ ಮೋದಿಯವರ ಇದರಲ್ಲಿ ವಿಶ್ವಾಸ ಇದ್ದರೆ ಅವರು ಮೊದಲು ಇದನ್ನು ಬಿಡುಗಡೆ ಮಾಡಿಸಿ ಮಾತನಾಡಬೇಕು. ಇನ್ನು 11,400 ಕೋಟಿ ಹಣವನ್ನು ಸಿದ್ದರಾಮಯ್ಯನವರ ಸರ್ಕಾರದಲ್ಲೇ ಆಯೋಗ ರಾಜ್ಯ ಸರ್ಕಾರಕ್ಕೆ ಕೊಡಬೇಕು, ಕರ್ನಾಟಕ ಸರ್ಕಾರಕ್ಕೆ ಅಂತಕ್ಕಂಥ ಒಂದು ಶಿಫಾರಸನ್ನು ಮಾಡಿದೆ. ಅದನ್ನು ಯಾಕೆ ಕೊಟ್ಟಿಲ್ಲ? ಇವರು ಕರ್ನಾಟಕ ರಾಜ್ಯ ಸರ್ಕಾರದ ಬಗ್ಗೆ ಮಲತಾಯಿ ಧೋರಣೆಯನ್ನು ಮಾಡಿಕೊಂಡು ಕರ್ನಾಟಕ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂದರೆ ಇವರು ಕೇಂದ್ರ ಸರ್ಕಾರದವರು ಈ ರೀತಿ ಅನ್ಯಾಯ ಮಾಡಿದರೆ ದುಡ್ಡು ಎಲ್ಲಿಂದ ಬರುತ್ತೆ? ಇವ್ರ ಕೈಗೆ ನಾವು ಆ GST ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಕೊಟ್ಟು ಇವತ್ತು ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಇವತ್ತು ರಾಜ್ಯಗಳು ಹಣಕಾಸಿನ ಇಕ್ಕಟ್ಟಿಗೆ ಸಿಗ್ತಾ ಇದ್ದಾವೆ. ಹಣಕಾಸಿನ ಹಿಡಿತವನ್ನು ಇವರಿಟ್ಕೊಂಡು ಆಯೋಗವನ್ನು ರಚನೆ ಮಾಡಿಕೊಂಡು ಆಗ್ತಕ್ಕಂಥ ವ್ಯತ್ಯಾಸಗಳನ್ನು ಸರಿದೂಗಿಸ್ತೇವೆ, ಎಲ್ಲರಿಗೂ ಪ್ರಾಮಾಣಿಕವಾಗಿ ಸರಿಸಮಾನವಾದ ಹಂಚಿಕೆಯನ್ನು ಕೊಡ್ತೀವಿ ಅಂತೇಳಿ ಹಣಕಾಸು ಆಯೋಗವನ್ನು ರಚನೆ ಮಾಡಿ ಇವತ್ತು ಹಣಕಾಸು ಆಯೋಗದಿಂದ ಆಗಿರ್ತಕ್ಕಂಥ ಅನ್ಯಾಯ ಇದು ಕುಮಾರಸ್ವಾಮಿ ಅವರಿಗೆ ನಿಜವಾಗ್ಲೂ ಕರ್ನಾಟಕ ರಾಜ್ಯದ ಬಗ್ಗೆ ಅಭಿಮಾನ ಇದ್ದರೆ, ಅವ್ರಿಗೆ ನಿಜವಾಗಲೂ ಅವರ ಪಕ್ಷದಲ್ಲಿ ಅವರು ಪ್ರಭಾವಿ ಮಂತ್ರಿಗಳಾಗಿದ್ದರೆ ದಯಮಾಡಿ ನಾನು ಹೇಳ್ತಾ ಇದ್ದೇನೆ, ಈ ಏನು 2 ಆಶ್ವಾಸನೆಗಳನ್ನು, ಅದು ಏನು ಆಶ್ವಾಸನೆ ಅಲ್ಲ, ಅದು ಕ್ಲಿಯರ್ ಕಟ್ಟಾಗಿ ಆಯೋಗ ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ಗೆ ಕೇಂದ್ರ ಸರ್ಕಾರಕ್ಕೆ ಕಳಿಸಿರ್ತಕ್ಕಂಥ ಶಿಫಾರಸು